ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ವಿಶೇಷ ಏನಂತಂದರೆ, ಇವತ್ತು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ಹೌದು, ಒಂದು ಟ್ರೆಂಡಿಯಾಗಿ ನಡೀತಾ ಇರೋವಂಥ ಡಿಸೈನು ತುಂಬ ಜನ ಮೆಸೇಜ್ ಮಾಡಿದರು. ಆಮೇಲೆ ನನ್ನ ಸಿಸ್ಟರು ಅಷ್ಟೇ, ಮತ್ತು ನನ್ನ ಕಸಿನ್ ಸಿಸ್ಟರು ಅಷ್ಟೇ, ಎಲ್ಲರೂ ಅಷ್ಟೇ ವಿಡಿಯೋನ ಶೇರ್ ಮಾಡ್ತಾನೆ ಇದ್ದಾರೆ. ಟ್ರೆಂಡಿಯಾಗಿರೋವಂಥ ಡಿಸೈನು ತುಂಬ ಜನ ಕೇಳ್ತಾ ಇದ್ರು, ಯಾವ ಥರ ಮಾಡೋದು, ಹೆಂಗೆ, ಯಾವ ಥರ ಇದು ಬಂದಿದೆ ಡಿಸೈನು ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಡಿಸೈನ್ನ ನಾನೇ ಒಂದು ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ನೋಡ್ತಾ ಇದ್ದೀನಿ. ಈ ಸ್ಯಾರಿ ಮಾಡೋಣ ಅಂತ ಹೇಳ್ಬಿಟ್ಟು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಇದು ನೋಡ್ಬೋದು. ಹಾಗಾಗಿ ಈ ಸ್ಯಾರಿ ಮಾಡೋಣ ಅಂತ ಇದಕ್ಕೆ ನೆಟ್ಟು ಇದು ತೊಗೊಂಡಿದ್ದೀನಿ ನಾನು. ಇನ್ನು ಒಬ್ಬೊಬ್ಬರಿಗೆ ಹೆಂಗೆ ಹೇಳಿ ಅದಕ್ಕೆ ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋಗೆ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಡಿಸೈನು ಅಷ್ಟೇ ನೋಡ್ತಾ ಇದ್ದೀನಿ, ಎಲ್ಲಿಂದ ಹೆಂಗೆ ಬರುತ್ತೆ, ಎಷ್ಟು ಸ್ಟಿಚಸ್ ಇದ್ದಾವೆ ಅಂತೇಳಿ. ಏನೇ ಒಂದು ವರ್ಕ್ ಮಾಡೋಕ್ಕೂ ಮುಂಚೆ ಫಸ್ಟ್ ಡಿಸೈನ್ ಯಾವುದು, ಅಂದರೆ ಕಲರ್ ಕಾಂಬಿನೇಷನ್ ಯಾವ್ದು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ, ಯಾವ ಡಿಸೈನ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಯಾವ ಡಿಸೈನ್ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ, ಕಲರ್ ಕಾಂಬಿನೇಷನ್ ಯಾವುದು, ಆಮೇಲೆ ಎಷ್ಟು ಸ್ಟಿಚಸ್ ಬರುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾವ ಥ್ರೆಡ್ಸ್ ಬರ್ತಾ ಇದ್ದಾವೆ, ಯಾವ್ಯಾವ ಥ್ರೆಡ್ ಬರುತ್ತೆ. ಅಂದರೆ ಥ್ರೆಡ್ಸು ಅಂತಂದರೆ ಒಂದೊಂದು ಮಗ್ಗಮ್ ಇದು ಬರುತ್ತೆ, ಒಂದೊಂದು ಸ್ಟ್ರೈಟ್ ಲೈನ್ಸ್ ಒಂದು ಬರುತ್ತೆ, ಒಂದೊಂದು ಕಚ್ ವರ್ಕ್ ಬರುತ್ತೆ, ಮುಡಿ ಕುಟ್ಟು ಅಂತ ಹೇಳ್ತಾರೆ ಅದು ಬರುತ್ತೆ. ಅದೆಲ್ಲ ಏನೇನು ಬರುತ್ತೆ ಅಂತ ಸ್ವಲ್ಪ ನೋಡಿಕೊಂಡ್ರೆ ನಮ್ಗೊಂದು ಸ್ವಲ್ಪ ಐಡಿಯಾ ಬರುತ್ತೆ. ಸುಮ್ಮನೆ ಬ್ಲೈಂಡಾಗಿ ಹಾಕಿ ಇದು ಸ್ಯಾರಿಗೆ ಯಾವ ಥರ ಹಾಕಿದ್ರೂ ಚೆನ್ನಾಗೇ ಕಾಣಿಸುತ್ತೆ. ಕೆಲವರು ಕಸ್ಟಮರು ಇದೇ ರೀತಿಯೇ ಬರಬೇಕು ಅಂತಾರೆ, ಸಣ್ಣ ಪುಟ್ಟನೂ ನೋಡ್ತಾರೆ, ಈ ರೀತಿ ಇರಬೇಕು, ಇದು ಹಿಂಗಿರಬೇಕು ಅಂತ. ಹಾಗಾಗಿಬಿಟ್ಟು ಆದಷ್ಟು ನಾವು ನೋಡಿಕೊಂಡು ಒಂದ್ಸಲ ಹಾಕಿದರೆ ಆ ಟೆನ್ಷನ್ ಇರೋದಿಲ್ಲ ನಮಗೆ. ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ. ನಿಮಗೂ ಅಷ್ಟೊಂದು 15 ಡೇಸಿಂದ ಹುಷಾರಿರಲಿಲ್ಲ, ಹಾಗಾಗಿಬಿಟ್ಟು ಜಾಸ್ತಿ ಯಾವುದೂ ವೀಡಿಯೋಸ್ ಅಂತ ಮಾಡಿರಲಿಲ್ಲ. ಈಗ ಸ್ವಲ್ಪ ಹುಷಾರಾಗಿದ್ದೀನಿ. ಇದೂ ಬೇರೆ ವೀಡಿಯೋಸಲ್ಲೂ ತುಂಬ ಟ್ರೆಂಡಿಯಾಗಿ ನಡೀತಾ ಇದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಎಲ್ಲದರಲ್ಲಿ ಈ ವಿಡಿಯೋನ ಬರ್ತಾ ಇರೋದ್ರಿಂದ ನಮ್ಮದು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮನೆ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣಂತೆ. ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ ಯಾವ ಥರ ಡಿಸೈನು ಅಂತೇಳಿ. ಹೆಂಗೆ ಬಂದಿರುತ್ತೋ ಗೊತ್ತಿಲ್ಲ, ನಾನು ತಮ್ಮನೆಲ್ಲಿಂದ ಹೇಳ್ತಾ ಇದ್ದೀನಿ. ಇನ್ನು ನಾನು ಡಿಸೈನ್ ಹಾಕಿಲ್ಲ, ತಮ್ಮನೆಲ್ಲಲ್ಲಿ ಹೆಂಗೆ ಬಂದಿರುತ್ತೆ ಅನ್ನೋದನ್ನ ಆಲ್ರೆಡಿ ಗೊತ್ತಾಗಿರುತ್ತೆ. ನೋಡೋಣಂತೆ ಬನ್ನಿ ಫ್ರೆಂಡ್ಸ್. ನಾನು ವೇಟ್ ಮಾಡ್ತಾ ಇದ್ದೀನಿ ಯಾವ ಥರ ಬರುತ್ತೆ, ಯಾವ ಥರ ಡಿಸೈನು ಕಾಣಿಸುತ್ತೆ ಅಂತ ಕ್ಯೂರಿಯಾಸಿಟಿನಲ್ಲಿದ್ದೀನಿ. ಬನ್ನಿ ನೋಡ್ಕೊಬೇಕಂತೆ. ವಿಡಿಯೋನ ಸ್ಟಾರ್ಟ್ ಮಾಡಿದೆ ನಾನು. ಫಸ್ಟು ಎಷ್ಟು ಸ್ಟಿಚಸ್ಸು ಹೆಂಗೆ ಅಂತೆಲ್ಲ ಸ್ವಲ್ಪ ನೋಡಿಕೊಂಡು ಆಮೇಲೆ ಸ್ಟಾರ್ಟ್ನ ಮಾಡಿದ್ದೀನಿ. ಕಲರ್ ಕಾಂಬಿನೇಷನು ಅಷ್ಟೇ, ಇದು ಒಂಥರ ಬ್ಲೂ ಕಲರ್ ಇದೆ, ನೆವಿ ಬ್ಲೂನೂ ಅಲ್ಲ, ಈ ಕಡೆ ಒಂಥರ ಡಾರ್ಕ್ ಬ್ಲೂ ಅಂತಾರಲ್ಲ ಆ ಥರನೂ ಅಲ್ಲ. ಇದೊಂದು ಸ್ವಲ್ಪ ಶೈನಿಂಗು ಕ್ಲಾತ್ ಮಿಕ್ಸ್ ಇದೆ, ಚೆನ್ನಾಗಿದೆ. ಫುಲ್ಲು ಕ್ಲಾತ್ ಅಂತೂ ಶೈನಿಂಗ್ ಕಾಣಿಸ್ತಾ ಇದೆ. ಡಬಲ್ ಕಲರ್ ಇರೋದ್ರಿಂದ ಈ ಸ್ಯಾರಿಗೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ, ನೋಡ್ಬೋದು. ಈ ಸ್ಯಾರಿನೂ ಅಷ್ಟೇ ತುಂಬ ಶೈನಿಂಗ್ ಇರೋದ್ರಿಂದ ಒಂಥರ ರೋಸ್ ಗೋಲ್ಡ್ ಅಂತಾರಲ್ಲ ಆ ಕಲರು, ಮತ್ತು ಗೋಲ್ಡ್ ಕಲರು, ಮತ್ತು ಒಂಥರ ಬ್ಲೂ ಕಲರು, ಈ ಮೂರು ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತೇಳ್ಬಿಟ್ಟು ನೋಡಿಕೊಂಡು ಹಾಕ್ತಾಯಿದ್ದೀನಿ. ಇದು ನನ್ನ ಕಸಿನ್ ಸಿಸ್ಟರ್ದು ಸ್ಯಾರಿ ಆಗಿರುತ್ತೆ. ಫಸ್ಟು ವೀಡಿಯೋ ಕಳಿಸಿದ್ದೆ ನನ್ನ ಸಿಸ್ಟರು ಮತ್ತು ನನ್ನ ಕಸಿನ್ ಸಿಸ್ಟರು ಇಬ್ಬರು ಫಸ್ಟು ವೀಡಿಯೋಸ್ನ ಕಳಿಸಿದ್ರು, ನೋಡು ಟ್ರೆಂಡಿಯಾಗಿ ಡಿಸೈನ್ ಬಂದಿದೆ ಅಂತೇಳ್ಬಿಟ್ಟು. ಆಮೇಲೆ ನನ್ನ ಕಸ್ಟಮರ್ಸು ಮತ್ತು ನನ್ನ ಫ್ರೆಂಡ್ಸು ಎಲ್ಲರೂ ನನಗೆ ವೀಡಿಯೋಸ್ನ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಡಿಸೈನ್ ನೋಡು ತುಂಬ ಚೆನ್ನಾಗಿದೆ, ಟ್ರೆಂಡಿಯಾಗಿ ನಡೀತಾ ಇದೆ, ಎದರಲ್ಲೂ ವಾಟ್ಸಪ್ನಲ್ಲಿ ಓಪನ್ ಮಾಡಿದ್ರು ಇದೇ ಬರ್ತಾ ಇದೆ ಡಿಸೈನು, ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಓಪನ್ ಮಾಡಿದ್ರು ಇದೇ ಡಿಸೈನ್ ಬರ್ತಾ ಇದೆ ಅಂತೇಳಿ ಕಳಿಸಿದ್ರು. ಡಿಸೈನ್ ಎಲ್ಲ ನೋಡಿಬಿಟ್ಟು ನನಗೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಈ ಡಿಸೈನ್ನ ಮಾಡೋಣ ಅಂತೇಳ್ಬಿಟ್ಟು, ಇನ್ನು ನಾನು ಹೇಳಿದ್ನಲ್ವ ನನ್ನ ಕಸಿನ್ ಸಿಸ್ಟರ್ದು ಸ್ಯಾರೀಸ್ ನನ್ನ ಹತ್ರನೇ ಇತ್ತು, ಹಂಗಾಗಿ ಇದನ್ನು ಹಾಕ್ಕೊಡ್ಲಾ ವರ್ಕು ಅಂತ ಕೇಳಿದೆ. ಹಾಕ್ಕೊಡಿ ಅಂತ ಹೇಳಿದ್ಲು. ಹಂಗಾಗಿಬಿಟ್ಟು ನಾನು ಅವಳಿಗೆ ಹಾಕ್ಕೊಡೋಣ ಅಂತೇಳ್ಬಿಟ್ಟು ಇದನ್ನು ನಾನು ಬ್ಲೌಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಈ ಕಲರ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಹಾಗಾಗಿಬಿಟ್ಟು ಇದೇ ಕಲರ್ನ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ಅವಳಿಗೆ ಹೇಳಿಬಿಟ್ಟು ವರ್ಕನ್ನ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು. ಸ್ಟಾರ್ಟಿಂಗೇ ಅಷ್ಟೇ ಡಿಸೈನ್, ಒಂದೊಂದು ಡಿಸೈನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಾನು ಅದೇ ಯೋಚನೆ ಮಾಡ್ಕೊಳ್ತಾ ಇದ್ದೆ, ಇದೆಲ್ಲ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗೇ ಬಂದಿದೆ ಡಿಸೈನು, ಬರ್ತಾ ಬರ್ತಾ ಹೆಂಗೆ ಬರುತ್ತೆ, ಯಾವ ಥರ ಬರುತ್ತೆ ಅಂತ. ಯಾಕೆಂದರೆ ಒಂದೊಂದು ಕಡೆ ಸ್ಕಿಪ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಥ್ರೆಡ್ ಬರ್ತಾ ಇದೆ ಇಲ್ಲಿ ಸ್ಟಿಚಿಂಗು. ಆ ಸ್ಟಿಚಿಂಗು ನನಗೆ ಬೇಕಾಗಿಲ್ಲ, ಯಾಕೆ ಅಂದರೆ ಅಲ್ಲಿ ನಾನು ನೆಟ್ ಹಾಕೋದ್ರಿಂದ ಅದನ್ನು ನಾನು ಸ್ಕಿಪ್ ಮಾಡಿಕೊಂಡು ಮುಂದೆ
ನೋಡದೆ ಹೋಗಬೇಕು. ಹಾಗಾಗಿಬಿಟ್ಟು ಇದೊಂದು ನನಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಇವಾಗ ಒಂದು JC ಕ್ರಿಯೇಷನಿಂದ ಹೊಸ್ದಾಗಿ ಒಂದು ಇದೇ ಡಿಸೈನನ್ನು ಮತ್ತೆ ರೀಕ್ರಿಯೇಟ್ ಮಾಡಿ ಬಿಡ್ತಾ ಇದ್ದಾರೆ. ಅದು ತುಂಬ ಈಸಿ ಇದೆ ಅಂತ ಇನ್ನೂ ಡಿಸೈನ್ನ ರಿಲೀಸ್ ಮಾಡಿಲ್ಲ ಅವರು. ಇದು ಹಳೆ ಡಿಸೈನೇ ಇದು ಆ್ಯಕ್ಚುಲಿ. ಈಗ ರಿಲೀಸ್ ಮಾಡ್ತಿರೋ ಡಿಸೈನಲ್ಲಿ ತುಂಬ ಈಸಿಯಾಗಿರೋ ಅಂತಲೇ ಮಾಡಿದ್ದಾರೆ. ಈ ಥರ ಸ್ಕಿಪ್ ಮಾಡ್ಕೊಂಡು ಹೋಗೋದು ಆ ಥರ ಅಂತ ಏನಿಲ್ಲ, ಡೈರೆಕ್ಟಾಗೇ ಹಾಕ್ಬೋದು. ಬಟ್ ಇದು ಹಳೆ ಡಿಸೈನ್ ಆಗಿರೋದ್ರಿಂದ ಕೆಲವೊಂದೊಂದು ಕಡೆ ನಾನು ಸ್ಕಿಪ್ ಮಾಡಬೇಕಾಯಿತು. ಹಂಗಾಗ್ಬಿಟ್ಟು ಕೆಲವೊಂದೊಂದು ಕಡೆ ಎಲ್ಲ ಸ್ಕಿಪ್ ಮಾಡಿಬಿಟ್ಟು ಎಲ್ಲನೂ ರೆಡಿನ ಹಾಕ್ತಾಯಿದ್ದೀನಿ. ಕಲರ್ ಕಾಂಬಿನೇಷನ್ ನೋಡ್ಬೋದು. ಇಲ್ಲಿ ಒಂಥರ ಸ್ಕೈ ಬ್ಲೂ ಆಗಿ ಒಂಥರ ರಾಮ ಗ್ರೀನ್ ಅಂತಾರಲ್ಲ ಆ ಕಲರ್ ಇದು. ಡಬಲ್ ಕಲರು ಶೈನಿಂಗು. ಸ್ಯಾರಿನೂ ಚೆನ್ನಾಗಿದೆ, ಬ್ಲೌಸೂ ಚೆನ್ನಾಗಿದೆ. ಇದು ತುಂಬ ಯೋಚನೆ ಮಾಡಿಬಿಟ್ಟು ಈ ಬ್ಲೌಸ್ ಪೀಸ್ನ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಈ ಬ್ಲೌಸ್ನ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದು ಲವಂಗ ಸ್ಟಿಚ್ಚು ಅಂತ ಹೇಳ್ತಾರೆ. ಅಂದರೆ ಸೇಮ್ ಲವಂಗ ಹೆಂಗಿರುತ್ತೆ ಅದೇ ಥರನೇ ಇರುತ್ತೆ. ಅದ್ರ ಒಳಗಡೆ ಸೈಜ್ ನೋಡಿಬಿಟ್ಟು ಕುಂದನ್ಸಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದನ್ನೆಲ್ಲ ರೆಡಿ ಮಾಡಿಕೊಂಡೆ. ಇನ್ನು ನೆಟ್ಟಿಗೆ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಕೊಂಡು ಸೈಜ್ನ ಸರಿಯಾಗಿ ನೋಡಿಕೊಂಡು ಮಾಡ್ಕೋತಾ ಇದ್ದೀನಿ. ಒಂದು ಮಿಸ್ ಆದ್ರೂ ಮತ್ತೆ ಎಲ್ಲ ಬಿಚ್ಚಿಬಿಟ್ಟು ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಬಿಚ್ಚಿ ಮಾಡೋದು ಡಬಲ್ ಕೆಲಸ ಆಗೋದಕ್ಕಿಂತ ಒಂದು ಸಲ ಮಾಡೋದು ಕೆಲಸನ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ಯೋಚನೆ ಮಾಡಿಬಿಟ್ಟು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮಾಮೂಲಿ ಅಂತಂದರೆ ಡೈರೆಕ್ಟಾಗಿ ಹಾಕ್ಬಿಡ್ಬೋದು. ಬಟ್ ನೆಟ್ ಫಸ್ಟ್ ಟೈಮ್ ಹಾಕ್ತಾ ಇರೋದ್ರಿಂದ ಸ್ವಲ್ಪ ನೋಡಿಬಿಟ್ಟು ಕೇರ್ಫುಲ್ಲಾಗಿ ಹಾಕಿದರೆ ತುಂಬ ಒಳ್ಳೆಯದು ಅಂತೇಳ್ಬಿಟ್ಟು ಡಿಸೈನ್ನ ಹಾಕ್ತಾಯಿದ್ದೀನಿ. ನೋಡ್ಬೋದು. ನನಗೇನು ಡಿಸೈನ್ ಹಾಕುವಾಗ ಫಸ್ಟ್ ಟೈಮ್ ಹಾಕೋದ್ರಿಂದ ಸ್ವಲ್ಪ ಭಯ ಅನ್ನೋದಿತ್ತು, ಹೇಗೆ ಬರುತ್ತೋ ಏನೋ ಅಂತೇಳ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಏನು ಕಷ್ಟ ಅಂತ ಇಲ್ಲ, ಆರಾಮಾಗಿ ಈಸಿಯಾಗಿ ಹಾಕ್ಕೋಬೋದು. ನಾನು ಅಷ್ಟೇ ಹೆಂಗೆ ಬರುತ್ತೋ ಏನೋ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಆ ಥರ ಎಲ್ಲ ಏನಿಲ್ಲ, ತುಂಬ ಈಸಿಯಾಗಿ ಯಾರು ಬೇಕಾದ್ರೂ ಅಷ್ಟೇ ಅದನ್ನು ಪ್ರಯತ್ನ ಪಟ್ಟರೆ ಯಾರು ಬೇಕಾದ್ರೂ ಆರಾಮಾಗಿ ಡಿಸೈನ್ನ ಹಾಕ್ಬೋದು. ನೋಡ್ಬೋದು. ನಾನು ಹಾಕೋ ರೀತಿಯಲ್ಲಿ ನೀವು ಹಾಕಿದರೆ ನೆಟ್ ಡಿಸೈನ್ನ ಕರೆಕ್ಟಾಗಿ ಹಾಕ್ಬೋದು. ನಾವು ನೆಟ್ಟನ್ನ ನೀಟಾಗಿ ಇಟ್ಕೊಂಡ್ರೆ ಎಷ್ಟೇ ಜೋರಾಗಿ ಎಳೆದ್ರೂ ಹರಿದೋಗೋವಂಥ ಚಾನ್ಸಸ್ ಅಂತೂ ಏನೂ ಇರಲ್ಲ. ಯಾಕಂದರೆ ಆಲ್ರೆಡಿ ಫಸ್ಟು ಒಳಗಡೆ ಒಂದು ಸ್ಟಿಚ್ ಹಾಕಿರೋದ್ರಿಂದ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಇಟ್ಕೋಬೇಕು. ನೋಡ್ಬೋದು ನಾನು ಹೇಗೆ ಇಟ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಎಳೆಯೋದು ಅಂತಂದರೆ ಮತ್ತು ತುಂಬ ಜೋರಾಗಿ ಎಳಿಬಾರ್ದು, ನಿಧಾನಕ್ಕೆ ಆದಷ್ಟು ಸ್ವಲ್ಪ ಗಟ್ಟಿಯಾಗಿ ಎಳೆದ್ರೂ ಪರವಾಗಿಲ್ಲ, ತುಂಬ ಜೋರಾಗಿ ಎಳೆಯೋದು ಬೇಡ. ಆ ಲೈನಿಗೆ ನಾವು ಕರೆಕ್ಟಾಗಿ ಗ್ರಿಪ್ಪಾಗಿ ಹಿಡ್ಕೊಂಡ್ಬಿಟ್ಟು ಅದನ್ನು ನಮಗೆ ಎಷ್ಟು ಸಾಧ್ಯನೋ ಸ್ಟಿಫಾಗಿ ಇಟ್ಕೊಂಡ್ಬಿಟ್ಟು ಎಲ್ಲಿ ಸುಕ್ಕು ಬರಲಿಲ್ಲಂಗೆ ಅದನ್ನು ನಾವು ತಿರುಗಿಸಿ ಇಟ್ಕೊಂಡ್ಬಿಟ್ಟು ಒಂದೆರಡು ಸ್ಟಿಚಿಂಗ್ ಹಾಕಿದರೆ ಸಾಕಾಗುತ್ತೆ. ಅಲ್ಲಿ ಸ್ಟಿಚಿಂಗ್ ನೋಡ್ಬೋದು. ಇಲ್ಲಿ ಇದನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಮತ್ತೆ ನಾನು ಬ್ಯಾಕ್ ಸೈಡ್ ಹೋಗ್ಬಿಟ್ಟು ಮತ್ತೆ ಫ್ರಂಟಿಗೆ ಬಂದುಬಿಟ್ಟು ಹಾಕಿದ್ದೀನಿ. ಹೇಳಿದ್ನಲ್ವ, ಇದು ಹಳೆ ಡಿಸೈನ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕಷ್ಟನೇ ಇದೆ. ಬಟ್ ಹಾಕ್ಬೋದು, ಇಲ್ಲ ಅಂತನಲ್ಲ. ಈಗ ಹೊಸ್ದಾಗಿ ಬರ್ತಾ ಇದೆ ಡಿಸೈನು. ಆ ಡಿಸೈನು ಯಾರು ಬೇಕಾದ್ರೂ ಹಾಕ್ಬೋದು. ಅಷ್ಟು ಈಸಿಯಾಗಿ ಡಿಸೈನ್ನ ಕ್ರಿಯೇಟ್ನ ಮಾಡಿದ್ದಾರೆ. ಇನ್ನೂ ಅದನ್ನು ರಿಲೀಸ್ನ ಮಾಡಿಲ್ಲ. ಅಷ್ಟರಲ್ಲಿ ನಾವು ಒಂದು ವಿಡಿಯೋನ ಮಾಡಿಬಿಟ್ಟು ತೋರಿಸೋಣಂತೆ. ಎಷ್ಟೋ ಜನ ನನಗೆ ಹೇಳಿದ್ನಲ್ವ ಮೆಸೇಜ್ ಮಾಡ್ತಾ ಇದ್ದಾರೆ, ಮತ್ತು ನನ್ನ ಕಸ್ಟಮರ್ಸು ಕೇಳ್ತಾ ಇದ್ದಾರೆ, ಇದೇನಿದು ಹೊಸ ಡಿಸೈನು ಈ ಥರ ಬಂದಿದೆ, ಮಾಡೋಕ್ಕಾಗುತ್ತಾ ಹಂಗೆ ಅಂತ. ಖಂಡಿತವಾಗ್ಲೂ ಮಾಡೋಕ್ಕಾಗಲ್ಲ ಅನ್ನೋ ಮಾತೇ ಇಲ್ಲ. ಒಂದು ಸಲ ವರ್ಕ್ಗೆ ಅಂತ ಇದ್ಬಿಟ್ರೆ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಟ್ಬಿಟ್ಟಾದ್ರೂ ಡಿಸೈನ್ನ ನಾವು ರೆಡಿನ ಮಾಡಿ ಕೊಡ್ತೀವಿ 100%. ಇದು ಮಾತ್ರ ಗ್ಯಾರಂಟಿ. ನೋಡ್ಬೋದು, ಕರೆಕ್ಟಾಗಿ ಗ್ರಿಪ್ಪಾಗಿ ಇಟ್ಕೊಂಡಿರೋದ್ರಿಂದ ಚೆನ್ನಾಗಿ ವರ್ಕೂ ಆಗ್ತಾಯಿದೆ. ಆಮೇಲೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗೂ ನೀಟಾಗಿ ಬಂದಿದೆ ವರ್ಕು. ಹೊಸ ಡಿಸೈನ್ ಮಾಡೋವಂಥ ಅವಶ್ಯಕತೆಯೇ ಇರಲಿಲ್ಲ. ಹಳೆ ಡಿಸೈನೇ ಅಷ್ಟು ಚೆನ್ನಾಗಿದೆ. ಇನ್ನು ಹೊಸ ಡಿಸೈನ್ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಹೇಳಿದ್ನಲ್ವ, ಮಾಡಲಿಲ್ಲ ಅಂದ್ರೂ ಇರೋ ಹಳೆ ಡಿಸೈನಲ್ಲೇ ಸೂಪರಾಗಿ ಡಿಸೈನ್ನ ಹಾಕ್ಬೋದು. ನೆಟ್ ಡಿಸೈನು ನೋಡ್ಬೋದು. ಅಲ್ಲೊಂದು ಲೈನ್ ಬರುತ್ತೆ, ಆ ಲೈನ್ ಆದಮೇಲೆ ಗೊತ್ತಾಗುತ್ತೆ ನಮಗೆ ಅಲ್ಲಿವರೆಗೂ ಕರೆಕ್ಟಾಗಿದೆ ಅಂತೇಳ್ಬಿಟ್ಟು. ಅದ್ರ ಮೇಲೆ ನೆಟ್ ಮೇಲೆ ಸ್ಟಿಚ್ ಆಗಿದ ತಕ್ಷಣವೇ ನಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಕಟ್ನ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ
ಸೇಮು ಪರ್ಲ್ ಹೆಂಗೆ ಪೋಣಿಸಿರ್ತೀವಿ ಈ ಮುತ್ತುಗಳನ್ನ ಅದೇ ರೀತಿಯೇ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಮೇಲೆ ಇದು ಸ್ಟಿಚ್ ಆಗ್ತಾಯಿದೆ. ನಾನು ಇಲ್ಲಿ 2 ಟೈಮ್ಸ್ನ ಸ್ಟಿಚ್ನ ಮಾಡಿದ್ದೀನಿ. ಇಲ್ಲಿ ಇದೊಂದೇ ಒಂದು, ಯಾಕೆಂದರೆ ಸ್ವಲ್ಪ ಹೈಲೈಟಾಗಿ ಕಾಣಲಿ, ಸ್ವಲ್ಪ ಎದ್ದು ಕಾಣಲಿ, ಸೇಮು ಏನೋ ಮುತ್ತುಗಳು ಇಟ್ಟಿದ್ದೀವೇನೋ ಅನ್ಬೇಕು, ಆ ಥರ ಕಾಣಲಿ ಅಂತ ಡಬಲ್ ಟೈಮ್ಸ್ ನಾನು ಅಲ್ಲಿನ ಸ್ಟಿಚ್ ಮಾಡಿದ್ದೀನಿ. ನೋಡ್ಬೋದು ಸೈಡಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಡಿಸೈನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ ಕಾಂಬಿನೇಷನು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಒಂದು ಫ್ಲವರ್ನ ನಾವು ಅಂದರೆ ನೆಟ್ ಫ್ಲವರ್ ಹಾಕಿದ ಮೇಲೆ ಎರಡನೇ ಫ್ಲವರ್ ಹಾಕುವಾಗ ತುಂಬ ಅಂದರೆ ತುಂಬ ಈಸಿ ಅಂತ ಅನಿಸ್ತು. ಕಷ್ಟ ಅಂತ ಏನು ಅನ್ನಿಸ್ಲೇ ಇಲ್ಲ. ಅದು ಎಷ್ಟು ಫಾಸ್ಟಾಗಿ ಡಿಸೈನ್ಸ್ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಈ ಥರ ಒಂದೊಂದು ಡಿಸೈನ್ಸು ವೆರೈಟೀಸ್ ಆಗಿದ್ದರೆ ಹಾಕೋಕ್ಕೆ ಒಂಥರ ಡಿಸೈನ್ ಹಾಕೋಕ್ಕೂ ಖುಷಿಯಾಗಿರುತ್ತೆ. ಮಾಡೋಕ್ಕೂ ಅಷ್ಟೇ ನಮಗೂ ಡಿಸೈನ್ ಕ್ರಿಯೇಟ್ ಮಾಡ್ಕೊಂಡು ಮಾಡೋಕ್ಕೂ ಯಾವ ಥರ ಮಾಡ್ಬೋದು, ಯಾವ ಥರ ಮಾಡಿದ್ರೆ ಕಸ್ಟಮರ್ಗೆ ಇಷ್ಟ ಆಗುತ್ತೆ, ಇನ್ನೂ ಯಾವ್ಯಾವ ಥರ ವೆರೈಟೀಸು ಕಸ್ಟಮರ್ಗೆ ಡಿಸೈನ್ಸ್ನ ಕೊಡ್ಬೋದು ಅಂತೇಳ್ಬಿಟ್ಟು ನಮಗೂ ಒಂದು ಸ್ವಲ್ಪ ಖುಷಿನೂ ಆಗುತ್ತೆ. ಈ ಥರ ಮಾಡ್ಕೊಡೋಣ, ಆ ಥರ ಮಾಡ್ಕೊಡೋಣ ಅಂತ ಅನಿಸುತ್ತೆ. ನಿಜವಾಗ್ಲೂ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಫುಲ್ಲು ಡಿಸೈನ್ ಆದಮೇಲೆ ಲಾಸ್ಟಿಗೆ ನೋಡಿ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಈ ಡಿಸೈನು ನಿಮ್ಗೆ ಏನಾದರೂ ಹಾಕಿಸ್ಕೋಬೇಕು ಅಂತಂದರೆ ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಂದು ಫೋನ್ ನಂಬರ್ನ ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ನೀವು ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ. ಹಾಗೆ ಇನ್ನೊಂದೇನು ಅಂತಂದರೆ ಇದೊಂದೇ ಡಿಸೈನು ಅಂತಲ್ಲ, ನಂದು ನೀವು ಹಳೆ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಿರುತ್ತೆ. ಹೊಸ ಡಿಸೈನ್ಸ್ ಆಗಿರಲಿ, ಟ್ರೆಂಡಿಯಾಗಿ ನಡೀತಾ ಇರೋವಂಥ ಡಿಸೈನ್ಸ್ ಆಗಿರಲಿ, ಆದಷ್ಟು ರೀಸನಬಲ್ ರೇಟ್ನಲ್ಲಿ ಡಿಸೈನ್ಸ್ನ ಹಾಕ್ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಹಾಕಿಸ್ಕೋಬೇಕು ಅಂತ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಇದ್ದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫೈನಲ್ ಲುಕ್ಕು ಹೇಗೆ ಕಾಣಿಸುತ್ತೆ ಅಂತ ನೋಡೋಣಂತೆ ಬನ್ನಿ. ಈ ಡಿಸೈನ್ ಇನ್ನೂ ರೆಡಿ ಮಾಡ್ತಾ ಇದ್ದಂಗೆ ಒಂದು ವಿಡಿಯೋನ ಮಾಡಿಬಿಟ್ಟು ಇನ್ಸ್ಟಾಗ್ರಾಮ್ಗೆ ಮತ್ತು ಯೂಟ್ಯೂಬಿಗೆ ಒಂದು ಸಣ್ಣದಾಗಿ ಒಂದು ಶಾರ್ಟ್ಸ್ ಮಾಡಿ ಹಾಕಿದ್ದೆ. ನಿಜವಾಗ್ಲೂ ತುಂಬ ಚೆನ್ನಾಗಿ ವೈರಲ್ ಆಗಿದೆ. ಅದು ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಈ ಥರ ಡಿಸೈನ್ಸೂ ಅಷ್ಟೇ ಹೊಸ ಡಿಸೈನ್ಸ್ನ ಇನ್ನು ಮುಂದೆ ನನ್ನ ಚಾನಲ್ನಲ್ಲಿ ನೋಡ್ತಾ ಇರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೆ ನೋಡ್ಬೋದು ಫೈನಲ್ ಲುಕ್ಕು ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾವ ಥರ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಷ್ಟು ಫಿನಿಶಿಂಗು ಅಷ್ಟೇ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್. ಓವರಾಲ್ ಫುಲ್ಲು ಅಷ್ಟೇ ಲವಂಗ ಥರ ಡಿಸೈನ್ ಅಂತ ಹೇಳಿದ್ನಲ್ಲ, ಅಲ್ಲಲ್ಲಿ ಕುಂದನ್ ಸಿಟ್ಟರೆ ಸಖತ್ತಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಡಿಸೈನು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೆಟ್ಟಿಂದು ಟ್ರೆಂಡಿಯಾಗಿ ನಡೀತಾ ಇರೋ ಡಿಸೈನ್ ಇದು. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರಿ, ಕೇಳ್ತಾಯಿದ್ರಿ ಯಾವ ಥರ ಬರುತ್ತೆ ಡಿಸೈನು ಫುಲ್ಲು ಅಂತ. ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ. ನಾನು ಇದು ಫಸ್ಟ್ ಟೈಮ್ ಆಗ್ತಾ ಇರೋದು. ತುಂಬ ಜನ ಕೇಳ್ತಾ ಇರೋದ್ರಿಂದ ವಿಡಿಯೋನ ಮಾಡಿ ಹಾಕೋಣ ಅಂಥದ್ದು ಏನು ಕಷ್ಟ ಇದೆ ಅಂತೇಳ್ಬಿಟ್ಟು ಈ ಥರನೂ ಮಾಡೋಕ್ಕಾಗುತ್ತಾ ಅಂತೇಳ್ಬಿಟ್ಟು ಎಷ್ಟೊಂದು ಜನ ಮೆಸೇಜ್ ಆಗ್ತಾಯಿದ್ರು. ನೋಡೋಣ ಯಾಕಾಗೋದಿಲ್ಲ ಅಂತ ನಾನು ಟ್ರೈ ಮಾಡಿದೆ. ಸಖತ್ತಾಗಿ ಬಂದಿದೆ. ಸ್ವಲ್ಪ ಅದ್ರ ಐಡಿಯಾಸ್ ಇದ್ದರೆ ಖಂಡಿತವಾಗ್ಲೂ ಯಾವ ಥರ ಡಿಸೈನ್ಸ್ ಇದ್ರೂ ಆ ಥರ ಡಿಸೈನ್ಸ್ನ ನಾವು ಮಾಡ್ಕೋಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಒಳ್ಳೆ ಪ್ರಿಂಟ್ ಹೆಂಗಿರುತ್ತೆ ಆ ಥರನೇ ಇದೆ. ಡಿಸೈನು ಅಷ್ಟು ಚೆನ್ನಾಗಿದೆ. ನೋಡ್ಬೋದು ತುಂಬ ಸಖತ್ತಾಗಂದರೆ ತುಂಬ ಚೆನ್ನಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ಹೇಗಿದೆ ಡಿಸೈನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಫುಲ್ಲು ಕಂಪ್ಲೀಟ್ ಆದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನೋಡ್ಬೋದು ಬ್ಯಾಕ್ ನೆಕ್ ಹಾಕ್ತಾ ಇದ್ದೀನಿ. ಸ್ಲೀವ್ಸ್ ಎಲ್ಲ ಆಯಿತು. ಈಗ ಬ್ಯಾಕ್ ನೆಕ್ ಹಾಕ್ತಾ ಇದ್ದೀನಿ. ಇದು ಹೆಂಗಿದೆ ಒಳ್ಳೆ ಲವಂಗ ಇದಾಗಿದ್ದಾವೆ, ಸಣ್ಣ ಲವಂಗಗಳು ಇದಾಗಿದ್ದಾವೆ. ಬ್ಯಾಕು ಸ್ಲೀವ್ಸು ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. ನಿಜವಾಗಿ ತುಂಬ ಆಮೇಲೆ ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ನ ನೋಡ್ತಾ ಇದೆ. ಹೀಗಾಗ್ತಾ ಇರೋದು ಕಲರ್ನ ಇಲ್ಲಿ ಹಾಕಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತಾ ಇದ್ದೆ. ಮತ್ತು ಸ್ಯಾರಿ ಎಲ್ಲ ಸೇಮ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಆದರೂ ಹೈಲೈಟಾಗಿ ಕಾಣಲಿ ಅಂತೇಳ್ಬಿಟ್ಟು ನಾನದು ರೋಸ್ ಪಿಂಕ್ನ
ಬ್ಯಾಕ್ ನೆಕ್ ಫುಲ್ಲು ರೋಸ್ ಪಿಂಕು ಮತ್ತು ಗೋಲ್ಡ್ ಕಲರ್ನ ಹಾಕಿಬಿಟ್ಟು ಅಲ್ಲಲ್ಲಿ ಪುಟ್ಟಾಸನ್ನ ಮಾತ್ರ ನಾನು ರಾಮ ಗ್ರೀನ್ನ ಹಾಕ್ತಾಯಿದ್ದೀನಿ. ಇನ್ನು ಫುಲ್ಲು ಶೈನಿಂಗ್ ಇದೆ ಕ್ಲಾತು, ಡಬಲ್ ಶೈನಿಂಗ್ ಇರೋದ್ರಿಂದ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದು ಒಂಥರ ಬ್ಲೂನು, ಒಂಥರ ನೆವಿ ಬ್ಲೂನು ಅಲ್ಲ, ಈ ಕಡೆ ಒಂಥರ ಪಿಕಾಕ್ ಬ್ಲೂ ಅಂತಾರಲ್ಲ ಆ ಥರ ಇದೆ ಕಲರು, ಸಕ್ಕತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇದೇ ವಿಡಿಯೋದಲ್ಲಿ ಒಂದು 10 ಸಲ ಆದರೂ ಹೇಳಿರ್ತೀನಿ ಅಂತ ಅನಿಸುತ್ತೆ ಚೆನ್ನಾಗಿದೆ ಅಂತ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಈ ಥರ ಕಲರೂ ಅಷ್ಟೇ ನಾನು ಒಂದು 3-4 ಅಂಗಡಿ ನೋಡ್ಕೊಂಡು ಬಂದೆ ಈ ಕಲರ್ ಕಾಂಬಿನೇಷನ್ ಸಲುವಾಗಿ. ನನಗೆ ಸಿಕ್ಕೇ ಇರಲಿಲ್ಲ. ಆಮೇಲೆ ಲಾಸ್ಟಿಗೆ ಒಂದು ಅಂಗಡಿನಲ್ಲಿ ಈ ಕಲರ್ ಸಿಕ್ತು. ಈ ಕಲರ್ ಸಿಕ್ಕಿದ ತಕ್ಷಣವೇ ಇದು ಕ್ಲಾತ್ನ ನಾನು ತೊಗೊಂಡು ಬಂದುಬಿಟ್ಟೆ. ಇರಲಿ, ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನೋಡಿ ಇದನ್ನು ಮಾಡ್ತಾಯಿದ್ದೀನಿ. ಇಲ್ಲಿನೂ ಅಷ್ಟೇ ಒಂದು 2 ಫ್ಲವರ್ ಬರುತ್ತೆ ಇಲ್ಲಿ, ಏನು ಹೇಳ್ತಾರೆ ನೆಟ್ಟಿಂದು. ಅದೇ ಯೋಚನೆ ಮಾಡ್ತಾಯಿದ್ದೆ, 1 ನೆಟ್ ಹಾಕ್ಲಾ 2 ನೆಟ್ ಹಾಕ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಇನ್ನು ನೋಡ್ಬೋದು ನಂದು ಮೆಹಂದಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಇದೇನಪ್ಪ ಮೆಹಂದಿ ಎಲ್ಲ ಹಚ್ಕೊಂಡಿದ್ದಾಳೆ ಅಂತ ಅನ್ಕೊತಾ ಇದ್ದೀರಾ. ಇನ್ನು ನನಗೆ ಹುಷಾರಿರಲಿಲ್ಲ ಅಂತೇಳಿ ನಾನು ಮಲಗಿದಾಗೆ ನನ್ನ ಮಗಳು ನನಗೆ ಹಚ್ಚಿರೋ ಅಂಥ ಮೆಹಂದಿ ಇದನ್ನು. ನಾನು ಎಷ್ಟು ಇಂಟ್ರೆಸ್ಟಿಂಗಾಗಿ ವರ್ಕ್ನ ಮಾಡ್ತಾಯಿದ್ದೆ, ನನ್ನ ಮಕ್ಕಳು ಅಷ್ಟೇ ಇಬ್ಬರು ಬಂದುಬಿಟ್ಟು ಆ ಡಿಸೈನ್ನ ನೋಡ್ತಾಯಿದ್ರು. ಅಷ್ಟು ಚೆನ್ನಾಗಿತ್ತು ಡಿಸೈನು, ಮಾಡುವಾಗೂ ಅಷ್ಟೇ ಒಂಥರ ಖುಷಿ ಆಗ್ತಾಯಿತ್ತು. ಇಲ್ಲಿನೂ ಒಂದು ಫ್ಲವರ್ ಬರ್ತಾಯಿತ್ತು. ತುಂಬ ಹೇಳಿದ್ನಲ್ಲ, ಇದು ಓಲ್ಡ್ ಡಿಸೈನ್ ಆಗಿರೋದ್ರಿಂದ ತುಂಬ ದೊಡ್ಡ ಫ್ಲವರ್ ಮಾಡಿದ್ದಾರೆ. ಆಮೇಲೆ ಬ್ಲೌಸ್ ಮೆಷರ್ಮೆಂಟಿಗೆ ನನಗೆ ಇಷ್ಟೇ ಬೇಕಾಗಿತ್ತು. ಹಿಂದೆ ಟಕ್ಸ್ ಹಿಡಿದ್ರೆ ನನಗೆ ಆ ಫ್ಲವರ್ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿಬಿಟ್ಟು ಅದನ್ನು ಮೆಷರ್ಮೆಂಟ್ ಎಲ್ಲ ನೋಡ್ಕೊಂಬಿಟ್ಟು ನಾನು ಅಲ್ಲಿಗೆ ಇರಲಿಲ್ಲ, ಈ ಥರನೂ ಹಾಕಿ ಟ್ರೈ ಮಾಡಿ ನೋಡಿದೆ. ಇದು ಹಿಂಗೂ ಇರಲಿಲ್ಲ. ಇಲ್ಲಿ ಬಂದುಬಿಟ್ಟು ಇಲ್ಲಿ ಇಷ್ಟು ದೊಡ್ಡ ಫ್ಲವರ್ ಬರುತ್ತೆ. ಇಷ್ಟು ದೊಡ್ಡ ಫ್ಲವರ್ ಬಂದರೆ ಅವ್ರಿಗೆ ಕಾಣೋದೇ ಇಲ್ಲ. ಬ್ಯಾಕ್ ಸೈಡು ಅದು ಕ್ಲೋಸ್ ಮಾಡಿದಾಗೆ ಇದು ಹೋಗ್ಬಿಡುತ್ತೆ. ಇಲ್ಲಿ ನೋಡ್ಬೋದು, 1-2 ಸಲ ಇದನ್ನು ಮಾಡಿ ತೆಗ್ದಿವಿ. ಹಂಗಾಗಿಬಿಟ್ಟು ಹಿಂಗೆ ಸಖತ್ತಾಗಿದೆ, ಸೂಪರಾಗಿದೆ. ನೋಡಿದ್ರಲ್ವ ಫ್ರೆಂಡ್ಸ್, ಬ್ಯಾಕ್ ನೆಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ, ಫ್ರಂಟು ಅಷ್ಟೇ ಚೆನ್ನಾಗಿ ಬಂದಿದೆ. ಓವರಾಲ್ ಡಿಸೈನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.